ಉಜ್ರಿ ಹೆಂಗೆ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವ. ಗುಡ್ ಈವ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಆ್ಯಕ್ಚುಲಿ ನಾವು ಹಲ್ದಿ ಶಾಸ್ತ್ರಕ್ಕೆ ಹೊರಟಿದ್ದೀವಿ ನಮ್ಮ ಫ್ರೆಂಡು. ಅದಕ್ಕೆ ಇಬ್ಬರು ಕಾಸ್ಟ್ಯೂಮ್ ಎಲ್ಲೋ ಡಟ್ಟಿ ಫೆಲೋ ಅಲ್ಲ, ಎಲ್ಲೋ ಅಷ್ಟೇ. ಇವತ್ತು ಅವ್ರಿಗೂ ಹಳದಿ ಶಾಸ್ತ್ರ ಇದೆ. ನಾಳೆ ಮದುವೆ ಅವ್ರದ್ದು. ನಾಳೆ ಮುಹೂರ್ತ ಬೆಳಗ್ಗೆ 9:30 ಮತ್ತು ಮಧ್ಯಾಹ್ನ ರಿಸೆಪ್ಷನ್ನು, ಒನ್ ಡೇಲೆ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಈಗ ಹಳದಿ ಶಾಸ್ತ್ರಕ್ಕೆ ಹೊರಟಿದ್ದೀವಿ. ಇಲ್ಲೇ ಕೆಂಗೇರಿಲ್ಲೇ ನಮ್ಮ ಫ್ರೆಂಡೇ ಅವರು. ಆ್ಯಕ್ಚುಲಿ ಅವರು OT ಸ್ಟಾಪು, ಇಬ್ಬರು ಕೂಡ. ಹುಡುಗಿನೂ OT ಸ್ಟಾಪು, ಹುಡುಗನೂ ಸ್ಟಾಪು. ಅದು ಲವ್ ಕಮ್ ಅರೇಂಜ್ ಮ್ಯಾರೇಜು. ಸೊ ಹಳದಿ ಶಾಸ್ತ್ರಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಅಲ್ಲಿ ಹೋಗೋಣ, ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಫೋಟೋಗ್ರಾಫರ್ ಕರೆಕ್ಟ್ ಇದೆಯಪ್ಪ. ಅಕ್ಷತೆ ಮುಂದಕ್ಕೆ ಕೂಡ ಇವತ್ತು ಎಷ್ಟು ಅಕ್ಷರ ಏನ್ ಚಿಕ್ಕ ಹುಡುಗ ನಿನಗ ಇಲ್ಲಿ ನೋಡ್ಬೇಕು ನೀವು, ಅಲ್ಲಿ ನೋಡಿ. ಇನ್ಯಾರು ಇಲ್ವಾ? ಅಷ್ಟೇನಾ? ಎಬ್ಬಿಸದಾ? ಫುಲ್ ಕ್ಲೋಸ್ ಅಪ್ ಬಿಡ್ಬೇಡ. ಇನ್ನೊಂದ್ಸರಿ ನಾನು ಕಟ್ತಾ ಇಲ್ಲ. ಈಗ ಮುಂದೆ ಮೊಯ ಸರಿ, ಆಯ್ತು. ಆನಂದ ಪರಮಾನಂದ. ಉಜ್ರಿ ಹೆಂಗೆ ಬಂದ್ವಿ ಹಲ್ದಿ ಶಾಸ್ತ್ರ ಮುಗಿಸ್ಕೊಂಡು. ಸೊ ನಾಳೆ ಮಾರ್ನಿಂಗ್ ಮುಹೂರ್ತ ಇದೆ ಟೆಂಪಲಲ್ಲಿ. ಆ್ಯಕ್ಚುಲಿ ಮದುವೆ ಮಧ್ಯಾಹ್ನ 1 o'clock ರಿಸೆಪ್ಷನ್ ಇದೆ. ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಆ ಟೈಮಲ್ಲೇ ಆಲ್ರೆಡಿ 8 o'clock ಅನಿಸುತ್ತೆ, 8:30. ಕ್ರಿಕೆಟ್ ಬೇರೆ ನಮ್ಮ ಮನೇಲಿ. ಯಾವುದು ಮ್ಯಾಚ್ ಇರೋದು ಇವತ್ತು? ಪಂಜಾಬ್ ವರ್ಸಸ್ LHC ಲಕ್ನೋ. ಓಕೆ ಗೈಸ್, ನಾಳೆ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಗುಡ್ ನೈಟ್ ಎಲ್ಲರೂ. ಶುಭ ರಾತ್ರಿ, ಗುಡ್ ನೈಟ್ ಗೈಸ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ಟೈಮು
7 o'clock, ಬೆಳಗ್ಗೆ ಬೇಗನೆ 6 o'clock ಇದ್ದಿದೆ. ಸೊ ಇವತ್ತು ನಾನು ಸ್ಯಾರಿ ಹಾಕ್ತಾಯಿದ್ದೀನಿ ಮುಹೂರ್ತಕ್ಕೆ. ಸ್ಯಾರಿ ಇದು ಫುಲ್ ಸಾಫ್ಟ್ ಇದೆ, ನಾವು ಹೇಗೆ ಬೇಕಾದರೂ ಉಟ್ಕೋಬೋದು. ತುಂಬ ಚೆನ್ನಾಗಿದೆ. ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು, ಒಂದೇ ಸಲ ಹಾಕಿರೋದು ಆ್ಯಕ್ಚುಲಿ ಇದನ್ನು. ಯಾವಾಗಂದರೆ ದಸರಾ ಹಬ್ಬದಲ್ಲಿ. ಸೊ ನನ್ನ ಫೇವ್ರೇಟ್ ಕಲರ್ ಪಿಂಕ್ ವಿತ್ ಪರ್ಪಲ್ ಕಾಂಬಿನೇಷನ್. ಪೂಜೆ ಆಯಿತು ಗೈಸ್ ಜಸ್ಟ್ ಇವಾಗ. ಸೊ ಅದೇ ಮದುವೆಗೆ ಹೋಗ್ಬೇಕಲ್ವಾ, ರೆಡಿ ಆಗಬೇಕು. ಮದುವೆಗೆ ಹೋಗಬೇಕು 9:30ಗೆ ಇದೆ ಮುಹೂರ್ತ. ಸೊ ಇವಾಗ ಆಲ್ರೆಡಿ 8:15 ಸ್ನಾನ ಆಗಿ ಪೂಜೆ ಆಗಿದೆ. ಹೇಗಿದೆ ಗಾಯ್ಸ್ ಸ್ಯಾರಿ. ಆ್ಯಕ್ಚುಲಿ ಇದು ಇಯರಿಂಗ್ಸು ತೋರಿಸ್ತೀನಿ. ಲಕ್ಷ್ಮಿ ಪೆಂಡೆಂಟ್ ಇದೆ. ನೆಕ್ಸ್ಟು ಇದೊಂದು ಇಯರಿಂಗ್ಸ್. ಇದು ಆ್ಯಕ್ಚುಲಿ ನೆಕ್ಲೆಸ್ ಥರ ನೆಕ್ ಚೈನು. ಇದು ಇಯರಿಂಗ್ಸು. ಬ್ಯಾಂಗಲ್ಸ್ ಬಂದ್ಬಿಟ್ಟು ಇದ್ರ ಮ್ಯಾಚಿಂಗ್ ಇಟ್ಟಿದ್ದೀನಿ, ಬ್ಲೂ ಕಲರ್ ಈ ಥರ. ಆ್ಯಕ್ಚುಲಿ ಇದು ಇನ್ನೊಂದು ಬಳೆ ಕೈಯಲ್ಲಿದೆ. ಸೊ ಇದು ಪ್ರಿಂಟಿಗೆ ಹಾಕೊಳಕ್ಕೆ ಇಟ್ಕೊಂಡಿದ್ದೀನಿ. ವಾಚ್ ಟೈಮ್ ಇವಾಗ 8:20ಕ್ಕೆ ಇನ್ನು 2 minutes ಇದೆ. ಸ್ಟಿಕ್ಕರ್ಸ್ ಇದು ಇಟ್ಕೋತೀನಿ, ಅಂದರೆ ಕಲರ್ಸ್ ಸ್ಟಿಕ್ಕರ್ ಇದೆ. ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅದು. ಕಲರ್ಸಲ್ಲಿ ಬ್ಲೂ ಇಟ್ಕೋತೀನಿ, ಯಾವ್ದು ಸೆಟ್ ಆಗುತ್ತೆ ಅದು. ಸೊ ಗೆಟ್ ರೆಡಿ. ಹೇಗಿದೆ ರೆಡಿ ಮಾಡಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ಆನಂದ್ ಮತ್ತು ಅಶ್ವಿನಿ ಅಂತ ನೆನ್ನೆ ಹಳದಿ ಶಾಸ್ತ್ರ ಆಯ್ತಲ್ಲ, ಅವ್ರದ್ದೇ ಇವತ್ತು ಮದುವೆ ಇದೆ. ಇವಾಗ ರೆಡಿ ಆಗಿಬಿಟ್ಟು ಪಂಕಾಗೆ ಹೋಗ್ತಾಯಿದ್ದೀನಿ ನೋಡಿ ಮದುವೆಗೆ. ಹಾಯ್, ಗುಡ್ ಮಾರ್ನಿಂಗ್. ನಾವು ಆ್ಯಕ್ಚುಲಿ ರೆಡಿಯಾಗಿದ್ದೀವಿ, ಸ್ವಲ್ಪ ಮ್ಯಾಚಿಂಗ್ ಹಾಕೋಕ್ಕಾಗಲಿಲ್ಲ. ಈ ಥರ ರೆಡಿಯಾಗಿದ್ದೀವಿ. ಇವ್ರದ್ದು ಔಟ್ಫಿಟ್ ಬಂದ್ಬಿಟ್ಟು ಬ್ಲ್ಯಾಕ್ ಪ್ಯಾಂಟ್, ಮೆರೂನ್ ಕಲರ್ ಶರ್ಟ್. ಓಕೆನಾ, ರೆಡಿ ಇದ್ದೀವಿ. ಓಕೆ, ಮುಹೂರ್ತಕ್ಕಾಗಲಿ ಟೈಮ್ ಆಗಿದೆ. ತಗೋ. ಹಲೋ, ಹಾಯ್. ಏನು ಮಾಡೋದು ಗೈಸ್, ನಮ್ಮತ್ತೆ ಎಲ್ಲ ಔಟ್ಸೈಡ್ ಹೋಗಿದ್ದಾರೆ. ಸ್ವಲ್ಪ ಸ್ಯಾರಿದು ನರಿಗೆ ಹಿಡಿಬೇಕಲ್ವ. ನಮ್ಮ ಹಸ್ಬೆಂಡೇ ಹೆಲ್ಪ್ ಮಾಡ್ತಿದ್ದಾರೆ. ಗುಡ್ ಹಸ್ಬೆಂಡ್ ಇವರು ನನಗೆ. ಗೈಸ್, ನಾವು ಇನ್ನೇನು ನಿಯರ್ ಇದ್ದೀವಿ ಹತ್ತತ್ರ. ಸೊ ಡ್ರೈವಿಂಗ್ ನಮ್ಮ ಹಸ್ಬೆಂಡು. ಸ್ಕೂಟಿ ಮನೆಯಿಂದ ಹತ್ರ ಆ್ಯಕ್ಚುಲಿ, ಅದಕ್ಕೆ ಗಾಡೀಲೇ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟ್ರ್ ಆಗ್ಬೋದಾ? 2 kilometer. 2 kilometers. ಅದಕ್ಕೆ ಸ್ಕೂಟಿಲೇ ಬಂದಿದ್ದೀವಿ. ಎಷ್ಟು ಲಾಂಗ್ ಆದರೂ ಸ್ಕೂಟಿಲೇ ಹೋಗೋದು. ಇನ್ನೇನು ಹತ್ರ ಇದ್ದೀನಿ, ತೋರಿಸ್ತೀನಿ ಯಾವ ಟೆಂಪಲಲ್ಲಿ ಮದುವೆ ಅಂತ. ಓಕೆ, ನೋಡಿ ಸರ್, ಸಮರ್ ಹಾಂ ಸರಿ ಇಲ್ಲಿ ನೋಡಿ. ಓಕೆ, ಕಾರ್ ಬೇಡ. ಈ ಕಡೆ ನೋಡಿ. ತುಂಬ ಬಿಸಿಲಿದೆ. ಇವಾಗ ಜಸ್ಟ್ ಮುಹೂರ್ತ ಮುಗಿಸ್ಕೊಂಡು ಬಂದ್ವಿ. ಇವಾಗ ರಿಸೆಪ್ಷನ್ಗೆ ರೆಡಿ ಆಗಬೇಕು. 1 ಗಂಟೆಗೆ ರಿಸೆಪ್ಷನ್ನು. ಟೈಮ್ ಆಲ್ರೆಡಿ 12:15. ಸೊ 1 o'clock ಇನ್ನೊಂದು 1/2 hour ಟೈಮ್ ಇದೆ. ನಂದು ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ. ಸೊ ರೆಡಿ ಇವಾಗ ಜ್ಯೂಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ಕೋಲ್ಡ್ ಜ್ಯೂಸ್ ಆ್ಯಕ್ಚುಲಿ, ಐಸ್ ಕ್ಯೂಬ್ ಹಾಕಿದ್ದೀನಿ. ಸೊ ಇದು ಅವ್ರ ಮನೇಲಿ ಕೊಟ್ಟಿದ್ದೆ, ಲಾಸ್ಟಿಗೆ ಅರಿಶಿನ ಕುಂಕುಮ ತೊಗೊಂಡಾಗ. ಇವಾಗ ನೆಕ್ಸ್ಟ್ ರಿಸೆಪ್ಷನ್ಗೆ ರೆಡಿಯಾಗಿ ಲಾಗ್ ಕಂಟಿನ್ಯೂ ಮಾಡ್ತೀವಿ ರಿಸೆಪ್ಷನ್ಗೆ ಹೋಗುವಾಗ. ಓಕೆ, ಬಾಯ್. ಮುಹೂರ್ತ ಮುಗಿಸ್ಕೊಂಡ್ಬಂದ್ವಿ. ಸೊ ರಿಸೆಪ್ಷನ್ಗೆ ಹೊರಟಿದ್ವಿ. ರಿಸೆಪ್ಷನ್ ಕಾಸ್ಟ್ಯೂಮ್ ಆ್ಯಕ್ಚುಲಿ ಸ್ಯಾರಿ. ಇವ್ರದ್ದು ರಿಸೆಪ್ಷನ್ ಚೇಂಜ್ ಇದೆ, ಫುಲ್ ಇನ್ಸರ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಈಗ ರಿಸೆಪ್ಷನ್ ಇದೆ, ಪಾರ್ಟಿ. ಎಲ್ಲರಿಗೂ ಒಂದು ಫೋನೇ ಹ್ಯಾಂಡ್ಲ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಾನು ಇಸ್ಕೊಂಡಿದ್ದೀನಿ. ಸೊ ಇವ್ರದ್ದು ಕಾಸ್ಟ್ಯೂಮ್ ರಿಸೆಪ್ಷನ್
ಗಿಫ್ಟ್ ಕೊಡಬೇಕಲ್ವಾ, ಸೊ ಗಿಫ್ಟು ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಹೋಗೋದು ರಿಸೆಪ್ಷನ್ ಪಾರ್ಟಿ ಅಲ್ಲಿಗೆ. ಏನಾದರೂ ಓದಿಸಿದಾರ ನಮ್ಮ ಮನೆಯಲ್ಲಿ? ಹಲೋ, ಸಾಕಲ್ಲ ಹ್ಯಾಪಿ ಮ್ಯಾರಿಡ್ ಲೈಫ್ ನಮ್ದೊಂದು ಅಶ್ವಿನಿ. ಓಕೆ, ಯಾರು ಹೆಸರು ಕೊಟ್ಟಿದ್ದಾರೆ ಅದು ಬರಿಬೇಕಲ್ಲ, ಯಾರು ಕೊಟ್ಟಿದ್ದಾರೆ ಅನ್ಕೋತಾರೆ ಅವರು. ಏನು ಬೆಲೆ ಶಿವಮೊಗ್ಗ ಜಾಸ್ತಿ ಇರೋದು ಹೇಳು, ದಾವಣಗೆರೆ ಪಕ್ಕದ ತಾಲೂಕು ಹೇಳ್ಬೇಡ. ನಂಗನಿಂದ ನಿಮ್ಮೂರು ಅಷ್ಟೇ ಅಷ್ಟೇ ಜಿಲ್ಲೆ ತಾಲೂಕು ಒಂದು ಫೋಟೋ ತೆಗಿ, ಚೆನ್ನಾಗಿ ಗೊತ್ತಿದೆ. ಇವಾಗ ಜಸ್ಟ್ ಮದುವೆ ಮುಗಿಸ್ಕೊಂಡು ಬಂದ್ವಿ, ಎಲ್ಲಡಿಕೆ ಹಾಕ್ಕೊಂಡ್ಬಂದ್ವಿ ನಾವಲ್ಲಿ ಮದುವೆಲಿ. ಶೆಕೆ ಬಿಸಿಲಿದೆ, ಫುಲ್ಲು ಊಟ ಹೊಟ್ಟೆ ತುಂಬಿ ಲೋಡು. ಸೊ ಇವಾಗ ಜಸ್ಟ್ ಬಂದ್ವಿ ಫ್ರೆಂಡ್ಸ್. ನಾವು ಇವಾಗ ಇನ್ನೂ ಎಲ್ಲ ಹೋಗ್ಬಿಟ್ಟಿದ್ದೀನಿ ಹೋಗೋ ಟೈಮಲ್ಲಿ, ಅದೆಲ್ಲ ಜೋಡಿಸ್ಬೇಕು. ಇನ್ನು ಕೆಲಸ ಸಿಕ್ಕಾಬಿಟ್ಟಿದೆ ನೋಡಿ. ಎಲ್ಲ ಈ ಸಾರಿ ಹಾಕೋಣ ಅಂತ ತೊಗೊಂಡೆ, ಯಾಕೋ ಇಷ್ಟ ಆಗಲಿಲ್ಲ. ಸೊ ನೋಡಿ ಇಲ್ಲೆಲ್ಲ ಬಿಸಿಲು ಸಂಜೆ ಟೈಮ್ ಆ್ಯಕ್ಚುಲಿ. ಸೊ ಎಲ್ಲ ಜೋಡಿಸ್ಬೇಕು ನಾನು ಇವಾಗ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹಳದಿ ಶಾಸ್ತ್ರ, ರಿಸೆಪ್ಷನ್ನು, ಮುಹೂರ್ತ 3 ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನಮ್ಮ ಫ್ರೆಂಡೇ ಅವರು. ಓಕೆ, ನಾಳೆ ಸಿಗುಮಾ? ಬಾಯ್.